ಇರುತ್ತಂತೆ ಅವ್ರಿಗೆ कैसा पकड़ता है ग्रिप इसमें ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ತುಂಬಾ ರಿಸ್ಕ್ ತಗೊಂಡು ಅವರವರ ಪ್ರಾಣ ಲೆಕ್ಕಿಸದೆ ಅವ್ರು ಮಾಡ್ತಾ ಇರುವಂತದ್ದು. ತಾಲ್ ಹಾಕಬೇಕಾದ್ರೆ ಸರಿ ಸುಮಾರು 1 ಕೋಟಿ ರೂಪಾಯಿ ಖರ್ಚಿದೆ. 1 ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಇಲ್ಲಿ ಜಾಗಕ್ಕೆ 65 ಲಕ್ಷ ಪ್ಲಸ್ 18% GST ಕಟ್ಟಿದೀವಿ. ಅಲ್ಲ ಒಂದು ಹೇಳಿ ನನಗೆ, ಇದರಿಂದ ನಿಮಗೆ ಇದು ದುಡ್ಡು ವಾಪಸ್ ಆಗುತ್ತಾ? ಮಾರಿಕಾಂಬಾ ಜಾತ್ರೆ ಅದರಲ್ಲಿ ವಿಶೇಷವಾಗಿ ನೀವು ನೋಡ್ಬೋದು. ವಿಶೇಷವಾಗಿ ಜಾತ್ರೆ ಸಮಯ ಅಂದ್ರೆ ಹೇಗಿರುತ್ತೆ ಸಿರ್ಸಿ ಅನ್ನೋದು ವಿಶೇಷ. ನಾವು ನೋಡ್ಬೋದು ಎಲ್ಲ ಕಡೆನೂ ತುಂಬಾ ವಿಶೇಷವಾಗಿ ಅಂತ ಹೇಳಿದ್ರೆ ದೇವಸ್ಥಾನವನ್ನ ನೋಡ್ಬೋದು. ಜಾತ್ರೆ ಸಮಯದಲ್ಲಿ ಏನು ವಿಶೇಷವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಎಷ್ಟು ಜೋರಾಗಿರ್ತಾವೆ ದೇವಸ್ಥಾನದ ಆವರಣದಲ್ಲಿ ಅನ್ನುವಂಥ ತುಂಬಾ ವಿಶೇಷ ಇಲ್ಲಿ. ಅಲ್ಲಿ ನೋಡ್ಬೋದು ನೀವು ವಿಶೇಷ ಆಟಗಳು ಎಲ್ಲ ಇದಾವೆ. ಮಾರಿಕಾಂಬಾ ಜಾತ್ರೆ ವಿಶೇಷತೆ ಅಂದ್ರೆ ಸಿರ್ಸಿ ಎಲ್ಲಿ ನೋಡಿದ್ರು ಜಗಮಗಿಸ್ತಾ ಇದೆ ಇವತ್ತು. ಬನ್ನಿ, ಸಾವಿನ ಬಾವಿ ಅಂದ್ರೆ ಏನು, ಮೌಖಿ ಕೂವ ಬೈಕ್ ಯಾವ ರೀತಿ ಓಡಾಡಿಸ್ತಾರೆ ಸಾಹಸಿಗರು, ಯುವಕರು, ಯುವತಿಯರು ಅಂತೇಳಿ ನಾವು ನೋಡ್ತಾ ಹೋಗುವ. ಯಾವೆಲ್ಲ ರೀತಿ ಕಾರು ಮತ್ತೆ ಬೈಕನ್ನ ಓಡಿಸ್ತಾರೆ ನೋಡ್ತಾ ಹೋಗುವ ಬನ್ನಿ. ಸಿರ್ಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತು. ಈಗ ತುಂಬಾ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಒಂದು ಮೌಖಿ ಕೂವ ಅಂದ್ರೆ ಸಾವಿನ ಬಾವಿ ಅಂತ ಅದನ್ನ ಎಷ್ಟು ವರ್ಷದಿಂದ ಆರ್ಗನೈಸ್ ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ನಾವು ಬಂದು ಇದನ್ನು ಆರ್ಗನೈಸ್ ಮಾಡೋರು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ತುಂಬಾ ರಿಸ್ಕ್ ತಗೊಂಡು ಅವರವರ ಪ್ರಾಣ ಲೆಕ್ಕಿಸದೆ ಅವ್ರು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಏನು ಅವರಿಗೆ ಒಂದು ಪಾರ್ಕಿಗೆ ನಾವು ಕರೆದ್ರೆ ಅವ್ರದ್ದು ಏನು ಅಮೌಂಟ್ ಉಂಟು ಅದನ್ನ ಕೊಟ್ಟು ನಾವು ಮಾಡೋದು ಅಷ್ಟೇ. ಸೊ ಇವರೆಲ್ಲ ಎಲ್ಲಿ ಬೇರೆ ರಾಜ್ಯದಿಂದ ಬರುವಂತವ್ರು? ಹೌದು ಹೌದು ಹೌದು, ಅವರೆಲ್ಲ UP ಬಿಹಾರ್ನಿಂದ ಬಂದವರು. ಒಂದು ವಿಷಯ ಹೇಳಿ ನನಗೆ, ಒಂದು ವೇಳೆ ಇದು ಏನಾದ್ರೂ ಅವ್ರು ಬಿದ್ರೆ ಅಥವಾ ಎದ್ರೆ ಇದಕ್ಕೆಲ್ಲ ಇನ್ಸೂರೆನ್ಸ್ ಏನಾದ್ರೂ ಇದೆನಾ? ಅವ್ರು ಮಾಡ್ಕೊಂಡಿರ್ತಾರೆ, ಅವ್ರ ಮಾಲೀಕರು ಯಾರು ಇದ್ದಾರೆ ಅವ್ರು ಮಾಡ್ಕೊಂಡಿರ್ತಾರೆ. ಓ, ಇದೆಲ್ಲಾನು ಕಾಂಟ್ರಾಕ್ಟ್ ಇದು? ಹೌದೌದು, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನಮಗೆ ಬರೋದು. ಸರ್, ಈಗ ಏನು ಸ್ಟಾರ್ಟಿಂಗ್ ಅಲ್ಲಿ ಏನು ಓಡಿಸ್ತಾರೆ ಬೈಕ್ಗಳು ಅಂತ ಹೇಳಿದ್ರೆ? ಸ್ಟಾರ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ ಯಮಾ ಬೈಕ್ಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಮತ್ತು ಸುಜುಕಿ ಮ್ಯಾಕ್ಸ್ ಓಲ್ಡ್ ಟೂ ಸ್ಟಾಕ್ ಗಾಡಿಗಳನ್ನೇ ಜಾಸ್ತಿಯಾಗಿ
ಬರ್ಸುವಂಥದ್ದು. ಕಾರಣ ಏನು 2 ಸ್ಟ್ರೋಕಿಗೆ? ಅಂದ್ರೆ ಪವರ್ ಜಾಸ್ತಿ ಇರ್ತದೆ, 4 ಸ್ಟ್ರೋಕ್ ಅಲ್ಲಿ ಅಷ್ಟು ಪವರ್ ಇರಲ್ಲ. ಹಂಗಾಗಿ ಹಳೆ ಯಮಾ ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಗೊತ್ತಿದೆ. ಯಮಾ ಬೈಕ್ ಅಂತ ಹೇಳಿದ್ರೆ ನಮ್ಮ ದೇಶಾದ್ಯಂತ ಯಾವುದೇ ರ್ಯಾಲಿ ಇರಲಿ ಅದು ಯಮಾ ಬೈಕ್ ಅಲ್ಲಿ ರೌಂಡ್ ಅಲ್ಲಿ. ಗ್ರಿಪ್ ಅಂದ್ರೆ ಮೈನ್ ಅವ್ರದ್ದು ಬ್ಯಾಲೆನ್ಸ್, ಅದರಲ್ಲೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೇ ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಮಿನಿಮಮ್ ಒಂದು 50 to 60 ಫಾಸ್ಟ್ ಅಲ್ಲೇ ಹೊರಬೇಕಲ್ಲಿ, ಸ್ಲೋ ಆಗಲ್ಲ ಅದರಲ್ಲಿ. ಅಂದ್ರೆ ಸ್ಪೀಡ್ 50 ರಿಂದ 60. ಕಾರಿಂದು ಅಷ್ಟೇ? ಕಾರಿಂದು ಅಷ್ಟೇ. ಈ ಕಾರಲ್ಲ ಲೇಡೀಸ್ ಎಲ್ಲ ಏನು ಹಿಂದೆ ಇದು ಮಾಡ್ತಾ ಇದ್ರು, ಅದೇನದು? ಅವರು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಷ್ಟೇ. ಅಂದ್ರೆ ಅದರ ಕೈ ಬಿಟ್ಟು ಕೂರೋದು, ಕುಣಿಯೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ಇದು ನೀವೀಗ ಮಾಡ್ತಾ ಇದ್ದಿದ್ದು? ಈಗ ನಾನು ಅದೇ ಹೇಳ್ತಲ್ಲ ಸರ್, ನಮ್ಮದು ಬಂದು ಕಾರ್ಕಳದವರು ಮೂಲತಃ ಬಾಲಕೃಷ್ಣ ಶೆಟ್ಟಿ ಅಂತ, ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ. ತುಂಬಾ ವಿಶೇಷ ಅಂತ ಹೇಳಿದ್ರಿ, ಮೌತ್ ಕಿಕ್ ಹೂವ ಏನಿದು ಸಾವಿನ ಬಾವಿ ಅಂತ, ಇದನ್ನ ಮಂಗಳೂರಿನವರೇ ಮಾಡ್ತಾರೆ. ಕರ್ನಾಟಕದ ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ, ಎಲ್ಲ ಕಡೆನೂ. ಕೇರಳದಲ್ಲೂ ಕೂಡ ಮಾಡಿದ್ದೀವಿ. ಆದ್ರೂ ಯಾವತ್ತಾದ್ರೂ ಬಿದ್ದು ಈ ರೀತಿ ಘಟನೆ ಯಾವುದು ಆಗಿಲ್ಲ, ಯಾವತ್ತೂ ಆಗಿಲ್ಲ. ನೋಡ್ರಿ ಎಷ್ಟು ವಿಶೇಷ ಅಂದ್ರೆ ಅಷ್ಟೊಂದು ಸಾಹಸ ಇರುತ್ತೆ ಅದರಲ್ಲಿ, ಆ ಓಡಾಟ ಅಷ್ಟು ಜೋರಾಗಿರುತ್ತೆ. ಈಗ ಅದರಲ್ಲಿ ಎಷ್ಟು ಬೈಕ್ ಓಡ್ತಾವ ಎಟ್ ಟೈಮ್ 3 ಬೈಕು 3 ಕಾರು ಎಟ್ ಟೈಮ್ ಓಡಿಸ್ತಾರೆ. ಎಟ್ ಎ ಟೈಮ್ 3 ಬೈಕು 3 ಕಾರು ಓಡಿಸ್ತಾರೆ. ಒಟ್ಟು ಒಂದ್ಸರಿ ಈಗ ಬರ್ತಾರಂತ ಇಟ್ಕೊಳ್ಳಿ ಜನ, ಆಗ ಎಷ್ಟು ಹೊತ್ತವ್ರಿಗೆ ಇದು ಟೈಮಿಂಗ್ ನೋಡೋದು? 15 ನಿಮಿಷ. ಫಸ್ಟ್ ರೌಂಡ್ ಅಲ್ಲಿ ಬೈಕ್ ಬೈಕ್ ಎಲ್ಲ ಯಮ ನೀರು ಎಲ್ಲ 2 ಸ್ಟ್ರೋಕ್. ಕಾರಣ ಏನು 2 ಸ್ಟ್ರೋಕಿಗೆ? 2 ಸ್ಟ್ರೋಕಿಗೆ ಅದೇ ನಾನು ಹೇಳಿದ್ನಲ್ಲ, ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಯಾವುದೇ ರ್ಯಾಲಿ ಇರಲಿ ಅದಕ್ಕೆ ಪಾರ್ಟಿಸಿಪೇಟಿಗೆ ಯಮ ಬೈಕೇ ಮೊದಲಿಂದು. ಹಾಗಾಗಿ ಅದನ್ನೇ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಟ್ಯೂನಿಂಗ್ ಮಾಡಿ ಪವರ್ ಜಾಸ್ತಿ ಮಾಡೋಕ್ಕೆಲ್ಲ ಅವಕಾಶ ಇದೆ ಅದರಲ್ಲಿ. ಹಾಗಾಗಿ ಅದನ್ನಾಗಿ ಜಾಸ್ತಿ ಬರುತ್ತೆ. ಅದು ಕಾರ್ ಹೇಗೆ ಅದು ರೊಟೇಟ್ ಆಗಿ ಹೋಗುತ್ತೆ? ಅದು ಕೂಡ ಅಷ್ಟೇ ಸರ್, ಟೈರ್ ಪಂಚರ್ ಆದ್ರೆ ಕಾರು ಬೀಳುವ ಸಾಧ್ಯತೆಗಳು ಜಾಸ್ತಿ. ಮೊನ್ನೆ ಕೂಡ ಒಂದು ಟೈರ್ ಪಂಚರ್ ಆಗಿತ್ತು, ಫ್ರಂಟ್ ಟೈರ್. ಅದೃಷ್ಟ ಆಯ್ತು, ತಾಯಿ ಮಾರಿಕಾಂಬೆ ಆಶೀರ್ವಾದದಿಂದ ಯಾವುದೇ ಸಮಸ್ಯೆಗಳಾಗಿಲ್ಲ, ಅದರಷ್ಟಿಗೆ ಬಂದು ನಿಲ್ಸಿದ್ದಾರೆ. ಅಯ್ಯಪ್ಪ ನೋಡ್ರಿ, ಇದರಲ್ಲಿ ಹೋಗ್ತಾ ಇರುತ್ತಲ್ಲ ಆ ಸಮಯದಲ್ಲಿ ಟೈರ್ ಪಂಚರ್ ಆಗಿತ್ತು, ಆದ್ರೆ ಅದು ಸ್ಲೋ ಆಗಿ ಇಳಿಸಿದ್ದಾರೆ. ಅದು ಅವರ ಪ್ರಾಕ್ಟೀಸ್, ಅವರ ಚಾಣಕ್ಯತನದಲ್ಲಿ ಅವ್ರು ಮಾಡ್ತಾರೆ. ಆದ್ರೆ ಬೈಕಿಂದ ಯಾವತ್ತೂ ಆಗಿಲ್ಲ. ಯಾಕಂದ್ರೆ ಅವರೆಲ್ಲ ಮೇಲೆ ಆ ರೀತಿ ಸರ್ಕಸ್ ಮಾಡ್ತಿರ್ತಾರೆ, ಜಾರಿ ಬಿದ್ದು ಬಿಟ್ರೆ ಬಿದ್ದದುಂಟು, ಎಷ್ಟೋ ಸರಿ ಬಿದ್ದು ಗಾಯಗಳದ್ದುಂಟು. ನಾವು ಕರ್ಸಿದಲ್ಲಿ ಇಷ್ಟವರೆಗೆ ಯಾವುದೇ ಸಮಸ್ಯೆಗಳು ಆಗಿಲ್ಲ. ನಿಮಗೆ ಈ ವರ್ಷದ ರೆಸ್ಪಾನ್ಸ್ ಆಗಿತ್ತು ಸರ್? ಆ್ಯಕ್ಚುಲಿ ನಾವು ತಾಯಿ ಮಾರಿಕಾಂಬೆಯ ಬಹಳಷ್ಟು ಫೇಮಸ್, ದಕ್ಷಿಣ ಭಾರತದಲ್ಲಿ ಹೆಸರಾಂತ ಒಂದು ಜನ ಸೇರುವ ಜಾಗ ಅಂತ ಹೇಳಿದರೆ ಸಿರ್ಸಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಬಂದು ನಾವು ಈ ವರ್ಷ ಆರ್ಗನೈಸ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಸುಮಾರು 65 ಲಕ್ಷ ರೂಪಾಯಿಯನ್ನು ನಾವು ಕಟ್ಟಿ ಈಗ ನಾವು ಪಡ್ಕೊಂಡಿದ್ದೀವಿ. ಪ್ಲಸ್ 18% GST, ಸುಮಾರು 77 ಲಕ್ಷ. ಗಾಡಿ ಬಾಡಿಗೆ ಎಲ್ಲ ಆಗುವಾಗ ಸುಮಾರು 1 ಕೋಟಿ ರೂಪಾಯಿ ನಮಗೆ ವೆಚ್ಚ ಬಿದ್ದಿದೆ. ಆದರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ಈ ಲೋಕಲಲ್ಲಿ ಕೆಳಗಡೆ ಕೂಡ ಬೇರೆ ಗ್ರೌಂಡ್ ಕೊಟ್ಟಿರೋ ಕಾರಣ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ನಿನ್ನೆವರೆಗೂ ನಾವು 100 ರೂಪಾಯಿ ಏನಿಟ್ಟಿದ್ದೀವಿ, ಇವತ್ತಿಂದ ನೆಕ್ಸ್ಟ್ ಸಂಡೇವರೆಗೂ ಎಲ್ಲ ಆಟಗಳನ್ನು 50 ರೂಪಾಯಿಗೆ ಮಾಡಿದ್ದೀವಿ. ಯಾಕೆಂತ ಹೇಳಿದರೆ ಕಾಂಪಿಟೇಷನ್ ತುಂಬ ಇರೋದ್ರಿಂದ ಈ ಸಮಸ್ಯೆ ಬಂದಿದೆ ಸರ್. ಸೊ ನಾವು ಏನು ಹಿಂದೆ ನೋಡ್ತಾ ಇದ್ದೇವೆ, ಇದು ಮೌತ್ ಕಿಕ್ ಹೂವ ಅಂತಾರಂತ ಹೇಳಿದ್ರೆ ಏನು, ಈ ಬೈಕನ್ನು ಓಡಿಸ್ತಾರೆ. ಈ ಸ್ಟಾಲ್ ಹಾಕಬೇಕಾದ್ರೆ ಸರಿ ಸುಮಾರು 1 ಕೋಟಿ ರೂಪಾಯಿ ಖರ್ಚಿದೆ. 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಜಾಗಕ್ಕೆ 65 ಲಕ್ಷ ಪ್ಲಸ್ 18% GST ಕಟ್ಟಿದ್ದೀವಿ. ಅಲ್ಲ, ಒಂದು ಹೇಳಿ ನನಗೆ, ಇದರಿಂದ ನಿಮಗೆ ಇದು ದುಡ್ಡು ವಾಪಸ್ ಆಗುತ್ತಾ? ವಾಪಸ್ ಆಗುತ್ತೆ ಅಂತ ಹೇಳುವ ನಂಬಿಕೆಯಿಂದ ಬಂದಿದ್ದೀವಿ ಸರ್. 1 ಕೋಟಿ? 1 ಕೋಟಿ. ಆದ್ರೆ ನಿಮ್ಗೆ 2 ಕೋಟಿ ಆಗ್ಬೇಕಲ್ಲ? 2 ಕೋಟಿ ಆಗ್ಬೇಕು, ಅವರು ಕೂಡ ಕೊಡ್ಬೇಕಲ್ಲ. ನಾವು ಜಾಗಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಇದಾರಲ್ಲ ಬೈಕ್ ಓಡಿಸೋರು, ಕಾರ್ ಅವರು, ಅವ್ರಿಗೂ ನೀವು ದುಡ್ಡು ಕೊಡ್ಬೇಕಲ್ಲ? ಹೌದು. ಯಾಕಂದ್ರೆ ಎಲ್ಲ ಮಾಡ್ಬೇಕಾಗುತ್ತೆ ಸರ್, ಇನ್ಶೂರೆನ್ಸ್ ಕಟ್ಟಬೇಕಾಗತ್ತೆ ನಾವು. ಮತ್ತೆ ಪಾಯರ್ನವ್ರದ್ದು ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ, ಫಿಟ್ನೆಸ್ ಸರ್ಟಿಫಿಕೇಟ್. ಅದು ಕಾರ್ ಅಲ್ಲಿ ಬೈಕು ಕಾರ್ ಓಡಿಸೋದು, ಅದಕ್ಕೆ ಪರ್ಮಿಷನ್ ಎಲ್ಲ ಹೇಗಿರುತ್ತೆ? ಅದೇ ನಾವು ಫಿಟ್ನೆಸ್ಗೆ ಅಂತ ಅವರೇ ಬಂದು ಚೆಕ್ ಮಾಡ್ತಾರೆ. ಯಾವುದಾದ್ರೂ ಮುರಿದೋಗಿರೋದು ಅಥವಾ ಯಾವುದಾದ್ರು ಸಮಸ್ಯೆ ಕಂಡಲ್ಲಿ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ, ಅಂಥದ್ದನ್ನು ನಾವು ತೆಗಿಬೇಕಾಗುತ್ತೆ ಆ ಗ್ರೌಂಡಿದ್ದು. ಹಾಗಾಗಿ ನಾವು ಎಲ್ಲವೂ ಕೂಡ ನಮ್ಮದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮೇರೆಗೆ ಎಲ್ಲ ನಾವು ಪ್ರತಿಯೊಂದು ಐಟಮನ್ನು ಕೂಡ ನಮಗೆ ಗೊತ್ತಿದೆ ಯಾವ್ದು ಹೆಂಗಿರುತ್ತೆ ಅಂತ, ಅದೇ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲ ಅವ್ರದ್ದೇ, ಇದು ಸೆಟಪ್ ಇದು ಮಾತ್ರ ಅವ್ರದ್ದು. ಮೌತ್ ಕಿಕ್ ಹೂವ ಮಾತ್ರ ಬೇರೆ, ಪ್ರತಿಯೊಂದು ಐಟಮ್ ಬೇರೆ ಬೇರೆ ಅವ್ರದ್ದು ಇದೆ ಅದರಲ್ಲಿ. ಹೌದಾ? ಅದು ಮೌತ್ ಕಿಕ್ ಹೂವ ಯಾರ್ದು? ಬಿಹಾರ್ ಅವ್ರದ್ದು. ಅದು ಅವರು ನಮಗೆ ಈಗ ಮೊನ್ನೆ ಗುಜರಾತಿಂದ ಬಂದಿದ್ದಾರೆ ಇಲ್ಲಿಗೆ. ಅವ್ರು ಇಡೀ ವರ್ಷ ತಿರುಗಾಡ್ತಾನೆ ಇರ್ತಾರೆ ಇಂಡಿಯಾದಲ್ಲಿ, ಪ್ರತಿ ಒಂದೊಂದು ಕಡೆ. ಹೌದು, ಇಂಡಿಯಾದಲ್ಲಿ ಟಾಪ್ ನಂಬರ್ 1 ಅಲ್ಲಿ ಇರೋದನ್ನು ಈ ಸರ್ತಿ ನಾವು ಸಿರ್ಸಿ ಕರೆಸಿದ್ದೀವಿ.
ತುಂಬಾ ಸಾಹಸವಾಗಿತ್ತು, ತುಂಬಾ ರೋಮಾಂಚನವಾಗಿರುತ್ತೆ. ಇದು ತುಂಬಾ ಆಶ್ಚರ್ಯ ಅನ್ನಿಸ್ತು, ನೋಡಿದ ಕೂಡಲೇ ಅಷ್ಟೇ ವಿಶೇಷ ಅನ್ನಿಸ್ತು. ವಿಶೇಷವಾಗಿ ಆ ಸಮಸ್ಯೆಗಳು ಕೇಳಿದಾಗ ಸರಿಸುಮಾರು 1 ಕೋಟಿವರೆಗೆ ಖರ್ಚಾಗುತ್ತಂತದ್ದು ಹಾಕ್ಬೇಕಾದ್ರೆ, ಆ ನಂತರ ಬೇರೆ ಎಲ್ಲ ಖರ್ಚು ಅಂತ ಹೇಳಿದ್ರೆ ಸರಿಸುಮಾರು 2 ಕೋಟಿವರೆಗೆ ನೀವು ದುಡಿಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಹೌದು ಸರ್, ಹೌದು. ಸೊ ಈ ಸರಿ ಏನಂತೀರಾ? ಈ ಸರಿ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದು 30-40 ಲಕ್ಷ ಕೈಯಿಂದ ಹೋಗೋ ಚಾನ್ಸಸ್ ಇದೆ. ಸೊ ಈಗ ನೀವು ಒಂದು 20 ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? 20 ವರ್ಷದಿಂದ. ಆದ್ರೆ ಯಾವತ್ತೂ ಏನೂ ಆಗಿಲ್ಲ, ಘಟನೆಗಳೇ ನಡೆದಿಲ್ಲ, ಯಾವುದು ಬಿದ್ದಿದ್ದು ಈ ರೀತಿ ಇಲ್ಲ, ಆಗಿಲ್ಲ. ಇವರೆಲ್ಲ ಪ್ರತಿ ಊರು ಅಂದ್ರೆ ಇಡೀ ಭಾರತದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ದೊಡ್ಡ ಇವರಂದ್ರೆ ದೊಡ್ಡ ದೊಡ್ಡ ಜಾತ್ರೆಯಲ್ಲಿ ಇರುತ್ತೆ, ಅಲ್ಲಿ ಮಾತ್ರ ಹೋಗ್ತಾರೆ, ಸಣ್ಣ ಜಾತ್ರೆಗೆ ಹೋಗಲ್ಲ. ದೊಡ್ಡ ಜಾತ್ರೆಗೆ. ಆದ್ರೂ ತುಂಬಾ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಅನ್ಬೇಕು. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ರವಿಚಂದ್ರ ಅಂತ. ನಾನು ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿಂದ ಬಂದಿದ್ದೀನಿ. ಸುಳ್ಯ ಆರ್ಗನೈಸರ್ ಹೆಸರು ಬಂದು ಮೈನ್ ಆಗಿ ನಮ್ದು ಬಾಲಕೃಷ್ಣ ಶೆಟ್ಟಿ ಕಾರ್ಕಳದವರು. ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನನ್ನ ಹೆಸರು ರವಿಚಂದ್ರ ಕೊಡಿಯಲ್ ಬೈಲ್ ಅಂತ. ನೀವು ಆರ್ಗನೈಸರ್ ನಾನು. ಇನ್ನೊಬ್ರು ನಮ್ಮ ಪಾರ್ಟ್ನರ್ ಬಂದು ವಿನೋದ್ ರಾಜ್ ಅಂತ ಸಾಗರದವರು. ಸೊ ನೀವೆಲ್ಲ ಸೇರಿ 3 ಜನ ಸೇರಿ ಇದನ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ಒಟ್ಟು ಲಾಭ ಇದೆ ಈ ಸರಿ? ಇಲ್ಲ ಸರ್, ಈ ಸರಿ ನಮಗೆ ಕಂಪ್ನಿಲಿ ಒಂದು 30-40 ಲಕ್ಷ ಹೋಗೋ ಸಾಧ್ಯತೆ ಇದೆ. 40 ಲಕ್ಷ ಹೋಗೋ ಸಾಧ್ಯತೆ ಇದೆ? ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಕೆಳಗಡೆ ಗ್ರೌಂಡ್ ಅಲ್ಲಿ ಎಲ್ಲ ಕಾಂಪಿಟೇಷನ್ 50 ರೂಪೀಸ್ ಇಟ್ಟ ಕಾರಣ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ಅಲ್ಲ ಅಲ್ಲಿ ಒಂದು ಈ ರೀತಿ ಇದೆ. ಹೌದು, ಕೆಳಗಡೆ ಮೌತ್ಗೆ ಕೂವ ಇದೆ. ಆದ್ರೂ ಒಂದ್ಸರಿ ಲಾಭ ಇರುತ್ತೆ, ಒಂದ್ಸರಿ ಲಾಸ್ ಇರುತ್ತೆ. ಹೌದು. ವಿಶೇಷವಾಗಿ ನಿಮ್ಮ ಯೂಟ್ಯೂಬ್ನ ಮೂಲಕ ನಾನು ವಿನಂತಿ ಮಾಡೋದು ಏನಂತ ಹೇಳಿದ್ರೆ, ನಾವೇನು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ, ಲಾಸಲ್ಲಿ ಹೋಗೋದು ಇನ್ನೊಂದು ಕಡೆ ನಮಗೆ ದೇವರು ಕೊಡ್ಬೋದು. ಬಟ್ ಏನಂತ ಹೇಳಿದ್ರೆ ಆಡಳಿತ ಸಮಿತಿ ಮತ್ತು ಇಲ್ಲಿಯ ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸೋದೊಂದೇ, ಮುಂದಿನ ದಿನಗಳಲ್ಲಿ ಸರ್ ತಾವು ಯಾವುದೇ ಈ ಥರದ ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನು ಮಾಡುವಾಗ ದಯವಿಟ್ಟು ಯಾರಿಗಾದರೂ ಒಬ್ಬರಿಗೆ ಕೊಟ್ಟು ಸಹಕರಿಸಿ. ಯಾಕೆಂತ ಹೇಳಿದರೆ ನಾವು ಕೂಡ ಇಲ್ಲಿ ಬಂದು ಬಹಳಷ್ಟು ಕೈ ಸುಟ್ಕೊಂಡಿದ್ದೀವಿ. ಈ ರೀತಿ ಮುಂದೆ ಬರುವವರ ರೀತಿ ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನೀವೆಲ್ಲ ನೋಡ್ಬೋದು, ಅದೇನಂದ್ರೆ ಮೌಖಿಕ ಹೂವು ಅಂತಾರೆ, ಕರೆಕ್ಟ್ ಅಲ್ಲ? ಸಾವಿನ ಬಾವಿ ಅಂತಾರೆ ಇದಕ್ಕೆ. ಇದರಲ್ಲಿ ವಿಶೇಷವಾಗಿ ಬೈಕ್ಗಳನ್ನ, ಮತಗಳನ್ನ, ಸಾಕ್ಷಿಗಳು हम लोग कहाँ से सीखते हैं सभी? हम लोग इसी में रहकर सीखते हैं। आपका नाम क्या है? मेरा नाम हुआ मोहम्मद आसिफ। जो सीखते हैं हर इसमें डालते हैं, हर कहीं जो जाता ऑल इंडिया टूर करते हैं। ऑल इंडिया टूर। ऑल इंडिया में नंबर 1 में देखो क्या आपका नाम है? क्या बोलते हैं इसको? मौत की कुआं बोलते हैं क्या? मौत की कुआं। ये एक सर्कस है, मारुति सर्कस है, मौत का कुआं के नाम से फेमस है। आपकी टीम में कितने लोग हैं? हमारे टीम में यहाँ पर ही 10 लोग हैं। 10 लोग। आप लोग ये बाइक चलाते, इसका रिस्क कैसा है? रिस्क कुछ भी नहीं, वो हमारा खुद का बैलेंस है, खुद के ऊपर रिस्क है। और ये कहाँ से सीखते हम लोग इसी में रह करके सीखते हैं, बहुत टाइम से सीखते हैं। मतलब इसमें अभी गाड़ी चलाते आप लोग इसमें, तो ये ग्रिप सब कैसा पकड़ता है? ग्रिप सिर्फ प्रैक्टिस है, बैलेंस स्पीड है। इसका ग्रिप पकड़ता है? ग्रिप इसका स्पीड है, स्पीड और प्लस बॉडी बैलेंस है। मतलब कितना स्पीड है ये? स्पीड लगभग 70-60 इसका स्पीड रहता। और अगर गिर गया तो कैसा, उसका जान का कैसा? वैसा तो होता नहीं है, बाई एयर रोड में एक्सीडेंट हो रहा है, और तो ये तो मौत का नहीं, इधर हुआ तो वो तो हमारा ऊपर खुद का हमारा बोल रहे हैं, खुद का जिम्मेदारी। और ಹೇಳ್ತಾರೆ 60ರಿಂದ 70 किलोमीटर ಅಷ್ಟು ಸ್ಪೀಡ್ ಓಡ್ತಾ ಇರುತ್ತಂತೆ. और ये क्या है, कैसा पकड़ता है ग्रिप इसमें? टायर का ग्रिप कैसा पकड़ता है? पकड़ता नहीं, वो स्पीड रनिंग स्पीड रहता है, स्पीड और बैलेंस रहता है, बॉडी बैलेंस है प्लस स्पीड है, बॉडी और स्पीड। जब कार चलाओगे तो कार का भी वही है, अपना बॉडी बैलेंस प्लस स्पीड है। कार में मिनिमम 40-50 रहता है स्पीड 40-50 रहता है। और आज तक कभी भी ऐसा हादसा हुआ, कहीं भी गिर के कुछ भी हुआ है? नॉर्मली तौर पे हुआ, थोड़ा मोड़ा गाड़ी है, अचानक से पंचर हो गया, चक्का खुल गया, पंचर हो गए। और इंजन आप होके इंजन हमारा सब स्ट्रॉन्ग रहता है, हम लोग सारा चेक करके माल को उसके बाद हम लोग रनिंग करते हैं। तो आपका नाम क्या है? ಮೊಹಮ್ಮದ್ ಆಸಿಫ್ ಅಂತ ಇವ್ರ ಹೆಸರು. ವಿಶೇಷವಾಗಿ ಕಾರ್ ಏನಿದೆ ಇದು ಒಂದು 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತಂತೆ. ನೀವು ಅದನ್ನು ನೋಡ್ಬೋದು, ತುಂಬ ಅದ್ಭುತವಾಗಿರುತ್ತೆ.